ಐಪಿಎಲ್ನಲ್ಲಿ ಕಣಕ್ಕಿಳಿಯಲು ಸಜ್ಜಾಗ್ತಿರುವಂಥ ಮಹೇಂದ್ರ ಸಿಂಗ್ ಧೋನಿಗೆ ಈಗ ಹೊಸ ಸಂಕಷ್ಟ ಶುರುವಾಗಿದೆ. ಧೋನಿ ತಿಳಿಯದೆ ಮಾಡಿರುವಂಥ ಎಡವಟ್ಟಿನಿಂದ ರಾಂಚಿ ಮನೆ ಕೈತಪ್ಪುವಂಥ ಆತಂಕ ಎದುರಾಗಿದೆ. ಜಾರ್ಖಂಡ್ನ ರಾಂಚಿಯ ಹರ್ಮು ಕಾಲೋನಿಯಲ್ಲಿರುವಂಥ ಧೋನಿ ಮನೆ ಇದು. ಈ ನೋಡಿ, ಕ್ರಿಕೆಟರ್ ಧೋನಿ ವಿರುದ್ಧ ತನಿಖೆಯನ್ನು ಆರಂಭಿಸಿದೆ ಜಾರ್ಖಂಡ್ ಸರ್ಕಾರ. ಅಷ್ಟಕ್ಕೆ ಏನಾಯಿತು ಅಂತ ಹೇಳಿದ್ರೆ, ತಮ್ಮ ಮನೆಯನ್ನು ವಾಣಿಜ್ಯ ಬಳಕೆಗೆ ಬಳಸಿಕೊಂಡಿದ್ದಾರೆ ಅನ್ನುವಂಥ ಆರೋಪ. ಅಂದರೆ ಕಮರ್ಷಿಯಲ್ಗೋಸ್ಕರ. ಅದು ಸರ್ಕಾರದಿಂದ ಮಂಜೂರಾಗಿದ್ದಂಥ ಭೂಮಿ. ಟೀಮ್ ಇಂಡಿಯಾ ನಾಯಕನಾಗಿ ಅಮೋಘ ಸಾಧನೆ ಮಾಡಿದ್ದಾರೆ ಧೋನಿ ಅವರು, ಅದೆಲ್ಲರಿಗೂ ಗೊತ್ತಿದೆ. ಜಾಗ ನೀಡಿತ್ತು ಸರ್ಕಾರ, ಅಂದರೆ ಒಂದು ಗೌರವಯುತವಾಗಿ ಹರ್ಮು ಕಾಲೋನಿಯಲ್ಲಿ 6806 ಚದರಡಿ ಇದೆ, ಅದು ವಿಸ್ತೀರ್ಣ ಜಾಗ. ಗಿಫ್ಟ್ ಕೊಟ್ಟಿತ್ತು ಸರ್ಕಾರ, ನಮ್ಮ ರಾಜ್ಯಕ್ಕೆ ಹೆಸರು ತಂದು ಕೊಟ್ಟಿದ್ದಾರೆ ಅಂಥೇಳಿ. ಈ ಜಾಗದಲ್ಲಿ ಮನೆಯನ್ನು ಕಟ್ಕೊಳ್ತಾರೆ MS ಧೋನಿ ಅವರು. ಅಲ್ಲೇ ಕೆಲ ವರ್ಷಗಳ ಕಾಲ ವಾಸ ಮಾಡ್ತಾ ಇದ್ರು. ಆದರೆ ಹಲವು ವರ್ಷಗಳಿಂದ ಆ ಮನೆಯನ್ನು ಅವರು ಖಾಲಿ ಮಾಡಿದರು. ರಾಂಚಿ ಹೊರವಲಯದ ಸಿಮಾಲಿಯಾಗೆ ಸ್ಥಳಾಂತರಗೊಂಡಿದ್ದರು. 2017ರಲ್ಲಿ ತಮ್ಮ ಸ್ವಂತ ತೋಟದಲ್ಲಿ ಮನೆ ನಿರ್ಮಿಸಿಕೊಂಡು ಅಲ್ಲಿಗೆ ಶಿಫ್ಟ್ ಆಗ್ತಾರೆ. ತೋಟದ ಮನೆಗೆ ಸ್ಥಳಾಂತರಗೊಂಡ ನಂತರ ಹಳೆ ಮನೆಯನ್ನು ಏನು ಮಾಡ್ತಾರೆ, ಇವರು ಕಮರ್ಷಿಯಲ್ಗೋಸ್ಕರ ಬಳಸ್ಕೊಳ್ತಿದ್ರು ಅನ್ನುವಂಥ ಆರೋಪ ಕೇಳಿಬರ್ತಿದೆ. ಯಾಕೆಂದರೆ ಇದು ಜಾರ್ಖಂಡ್ ಸರ್ಕಾರ ಉಡುಗೊರೆಯಾಗಿ ಕೊಟ್ಟಿದ್ದು. ಆ ಜಾಗದಲ್ಲಿ ನಿರ್ಮಿಸಿಕೊಂಡಂಥ ಮನೆ ಇದು. ಹಾಗಾಗಿ ಈ ಬಗ್ಗೆ ತನಿಖೆ ಆರಂಭ ಮಾಡಿದೆ ಜಾರ್ಖಂಡ್ ಸರ್ಕಾರ. ಇದೇ ಆರೋಪದ ಮೇಲೆ ಹರ್ಮು ಕಾಲೋನಿಯಲ್ಲಿ 300 ಜನರಿಗೆ ನೋಟಿಸನ್ನು ನೀಡಲಾಗಿದೆ. ಅದರಲ್ಲಿ ಟೀಮ್ ಇಂಡಿಯಾದ ಕ್ರಿಕೆಟರ್ MS ಧೋನಿ ಕೂಡ ಒಬ್ಬರಾಗಿದ್ದಾರೆ. ಆರೋಪ ಸಾಬೀತಾದರೆ ಧೋನಿಗೆ ನೋಟಿಸ್ ಕೊಡ್ತೀವಿ ಅಂತ ಗೃಹ ಮಂಡಳಿ ಅಧ್ಯಕ್ಷ ಸಂಜಯ್ ಲಾಲ್ ಪಾಸ್ವಾನ್ ಹೇಳಿದ್ದಾರೆ. कहीं न कहीं कुछ हो रहा है, तो मैंने पदाधिकारियों को बोला कि आप पहले इसको जांच कर लें, क्या है, किस प्रोसेस में दिए हैं, आवास के लिए दिए थे कि और किसी चीज़ के लिए दिए थे, ये पता करके हमको। नहीं, अगर आवासीय खंड है तो इलीगल है। नोटिस जारी अभी नहीं हुआ है। तमाम 250-300 लोगों को नोटिस जारी किया गया, ऐसे लोगों को जो मकान जिनको दिया गया था, और वो लोग उसमें